ಹಾಯ್ ಎಲ್ರಿಗೂ ನಮಸ್ತೆ. ಮತ್ತೊಂದು ಮಿನಿ ವ್ಲಾಗು ಪಾತ್ರೆಗಳೆಲ್ಲ ತೊಳೆದಿರೋದಿತ್ತು ಜೋಡಿಸ್ಕೊಳ್ತಿದ್ದೀನಿ. ಪನ್ನೀರ್‌ನ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ. ಪನ್ನೀರ್‌ಗೆ ನಿಂಬೆ ಜ್ಯೂಸ್ ಕೂಡ ಹಾಕ್ಕೋಬೋದು. ಅದ್ರ ಜೊತೆ ವೆನಿಗರ್ ಕೂಡ ಬಳಸ್ಕೋಬೋದು. ನಿಂಬೆಹಣ್ಣು ಬೇಸಿಗೆ ಟೈಮಲ್ಲಿ ಅಷ್ಟೊಂದು ಚೆನ್ನಾಗಿರಲ್ಲ. ಸೊ ಚೆನ್ನಾಗಿ ಕುದಿಯೋ ಹಾಲಿಗೆ ಒಂದು ಕ್ಯಾಪು ಅಥವಾ ಒಂದೆರಡು ಸ್ಪೂನಷ್ಟು ವೆನಿಗರ್‌ನ ಸೇರಿಸ್ಕೊಳ್ತಿದ್ದೀನಿ. ಕುಕ್ಕಿಂಗ್ ವೆನಿಗರ್ ಇದು. ಇದು ಹಾಕ್ಬಿಟ್ರೆ ತುಂಬ ಪರ್ಫೆಕ್ಟ್ ಆಗಿರುವಂಥ ಪನ್ನೀರ್ ಬರುತ್ತೆ. ನಾನು ಯಾವಾಗಲೂ ಇದೇ ಥರನೇ ಮಾಡ್ಕೊಳ್ತೀನಿ. ಒಂದು ಅರ್ಧ ಗಂಟೆ ಬಿಟ್ಟು ಅದನ್ನು ನಾವೊಂದು ಬಟ್ಟೆಯಲ್ಲಿ ಸೋಸ್ಕೊಂಡು ಮೇಲೆ ಭಾರ ಇರುವಂಥ ಕಲ್ಲಿಟ್ಬಿಟ್ರೆ ಪನ್ನೀರ್ ರೆಡಿ ಆಗೋಗ್ಬಿಡುತ್ತೆ. ಸೊ ಮನೇಲಿ ಮಾಡ್ಕೊಳ್ಳೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇನ್ನು ಯಾವುದಾದ್ರೂ ಅಷ್ಟೇ ಕಲಿಯೋವರೆಗೂ ಅದು ಕಷ್ಟ ಅಂತ. ಕಲ್ತ ಮೇಲೆ ತುಂಬ ಈಸಿ ಆಗೋಗ್ಬಿಡುತ್ತೆ. ಅದು ಹೇಳ್ತಾರಲ್ವ, ಕಲಿಯೋವರೆಗೂ ಕೋಟಿ ವಿದ್ಯೆ, ಕಲ್ತ ಮೇಲೆ ಕೋತಿ ವಿದ್ಯೆ ಅಂತ. ಸೊ ಲಾಸ್ಟ್ ಟೈಮ್ ನನಗೆ ಸ್ವೀಟ್ ತುಂಬ ಚೆನ್ನಾಗಿಯೇ ಬಂದಿತ್ತು. ಸೊ ಈ ಸರಿ ಮತ್ತೆ ಅದನ್ನು ಮಾಡ್ತಾ ಇದ್ದೀನಿ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಮತ್ತೆ ನಾನು ಊರಿಗೆ ಹೋಗಬೇಕು. ಅಮ್ಮ ಪೂಜೆ ಮಾಡ್ತಿದ್ದಾರೆ, ಬರಲೇಬೇಕು ಅಂತ ಹೇಳ್ತಿದ್ದಾರೆ. ಸೊ ಹಾಗೆ ಹೋಗೋ ಬದಲು ಈ ಸ್ವೀಟ್‌ನ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಲಾಸ್ಟ್ ಟೈಮ್ ಅಮ್ಮ ಊರಿಗೆ ಹೋದಾಗಂತೂ ಅಮ್ಮ ಅಪ್ಪ ತುಂಬಾ ಖುಷಿಪಟ್ಟರು. ಆ ಸ್ವೀಟ್‌ನ ನೋಡಿ ಚೆನ್ನಾಗಿದೆ ಅಂತ ಹೇಳಿದರು. ಸೊ ಹಾಗಾಗಿ ಸ್ವಲ್ಪ ಮಾಡ್ಕೊಂಡಿದ್ದೀನಿ. ಇನ್ನು ಅದನ್ನೆಲ್ಲ ಮಾಡಿ ತಟ್ಟೆಯಲ್ಲಿ ಹಾಕಿ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡ್ಕೊಂಡಿದ್ದಾಯಿತು. ಇನ್ನು ಇಬ್ಬರು ಏನೋ ಡ್ರಾಯಿಂಗ್ ಮಾಡ್ತಾ ಕೂತಿದ್ದಾರೆ. ನೈಟ್ ಊಟಕ್ಕೆ ರಾಗಿ ಮುದ್ದೆ ಹಾಗೆ ವೆಜಿಟೇಬಲ್ ಸಾಂಬಾರು ಮಾಡ್ಕೊಂಡಿದ್ದೆ. ಈ ಕಾಂಬಿನೇಷನ್ ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.